ನಮಸ್ಕಾರ ಸ್ನೇಹಿತರೆ, ನಮ್ಮ ನೋ ಕಟ್ ನೋ ಎಡಿಟ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಾತನಾಡೋ ವಿಷಯ LIC ಅಂದ್ರೆ ಏನು, ನಾವು ವಿಮೆನ ಯಾಕೆ ತಗೋಬೇಕು ಅನ್ನೋದ್ರ ಕುರಿತು ಒಂದಷ್ಟು ಮಾಹಿತಿನ ನಾನು ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾವು ಪ್ರತಿದಿನ ದುಡಿತೇವೆ, ಹಣ ಸಂಪಾದನೆ ಮಾಡ್ತೀವಿ, ಕುಟುಂಬದ ಭವಿಷ್ಯಕ್ಕಾಗಿ ಉಳಿತಾಯ ಕೂಡ ಮಾಡ್ತೀವಿ. ಆದ್ರೆ ಒಂದು ಪ್ರಶ್ನೆ, ನಮ್ಮ ಆದಾಯವನ್ನ ಅವಲಂಬಿಸಿರುವ ಕುಟುಂಬಕ್ಕೆ ನಮಗೇನಾದ್ರೂ ಅನಿರೀಕ್ಷಿತ ಘಟನೆ ಸಂಭವಿಸಿದ್ರೆ ಏನಾಗುತ್ತೆ? ಇಂತಹ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ನೀಡಲು ಸಹಾಯ ಮಾಡುವ ಪ್ರಮುಖ ಸಾಧನವೇ ಈ ಜೀವ ವಿಮೆ, ಲೈಫ್ ಇನ್ಶೂರೆನ್ಸ್. ಹಾಗಾದ್ರೆ LIC ಅಂದ್ರೇನು, ವಿಮೆ ಯಾಕೆ ತಗೊಳ್ಬೇಕು? ಬನ್ನಿ ತಿಳಿಯೋಣ. LIC ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು ಭಾರತದ ಪ್ರಮುಖ ಜೀವ ವಿಮಾ ಸಂಸ್ಥೆಗಳಲ್ಲಿ ಒಂದಾಗಿದೆ. ಸರಳವಾಗಿ ಹೇಳ್ಬೇಕಂದ್ರೆ, ನಾವು ಒಂದು ವಿಮಾ ಪಾಲಿಸಿಯನ್ನು ತೆಗೆದುಕೊಂಡು ನಿಯಮಿತವಾಗಿ ಪ್ರೀಮಿಯಂ ಅನ್ನ ಪಾವತಿಸ್ತೇವೆ. ಪಾಲಿಸಿಯ ನಿಯಮಗಳು ಮತ್ತು ಷರತ್ತುಗಳಿಗೆ ಅನುಗುಣವಾಗಿ ವಿಮೆ ಪಡೆದ ವ್ಯಕ್ತಿಗೆ ಮರಣ ಸಂಭವಿಸಿದ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಡೆತ್ ಬೆನಿಫಿಟ್ ದೊರೆಯುತ್ತೆ. ಆದ್ರೆ ಪ್ರತಿಯೊಂದು LIC ಪಾಲಿಸಿಯ ಪ್ರಯೋಜನಗಳು ಒಂದೇ ರೀತಿಯಲ್ಲಿರೋದಿಲ್ಲ. ಆದ್ರಿಂದ ಪಾಲಿಸಿಯನ್ನ ತೆಗೆದುಕೊಳ್ಳುವ ಮೊದಲು ಅದರ ನಿಯಮಗಳು ಮತ್ತು ಷರತ್ತುಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಹಾಗಾದ್ರೆ ವಿಮೆ ಯಾಕೆ ತಗೊಳ್ಬೇಕು? ಮೊದಲನೇದು, ಕುಟುಂಬದ ಆರ್ಥಿಕ ಭದ್ರತೆ. ಕುಟುಂಬದ ಮುಖ್ಯ ಆದಾಯದ ಮೂಲ ವ್ಯಕ್ತಿಗೆ ಏನಾದ್ರೂ ಸಂಭವಿಸಿದ್ರೆ ಮನೆಯ ಖರ್ಚು, ಮಕ್ಕಳ ಶಿಕ್ಷಣ, ಸಾಲದ EMI ಮುಂತಾದವುಗಳಿಗೆ ಆರ್ಥಿಕ ಒತ್ತಡ ಬರಬಹುದು. ಜೀವ ವಿಮೆ ಇಂತಹ ಸಂದರ್ಭದಲ್ಲಿ ಕುಟುಂಬಕ್ಕೆ ಹಣಕಾಸಿನ ಸಹಾಯವನ್ನು ನೀಡಲು ಸಾಧ್ಯವಾಗುತ್ತೆ. ಎರಡನೇದು, ಭವಿಷ್ಯದ ಯೋಜನೆ. ಕೆಲವು ವಿಮಾ ಯೋಜನೆಗಳು ದೀರ್ಘಾವಧಿಯ ಹಣಕಾಸು ಗುರಿಗಳನ್ನ ಯೋಜಿಸಲು ಸಹಾಯವನ್ನ ಮಾಡುತ್ತೆ. ಮೂರನೇದಾಗಿ, ಸಾಲದ ಹೊಣೆಗಾರಿಕೆ. ನಾವು ಮನೆ ಸಾಲ ಇರ್ಬೋದು, ವೈಯಕ್ತಿಕ ಸಾಲ ಆಗಿರ್ಬೋದು, ಅಥವಾ ಇತರ ಹಣಕಾಸಿನ ಬಾಧ್ಯತೆಗಳನ್ನ ಹೊಂದಿದ್ರೆ ನಮ್ಮ ಅನುಪಸ್ಥಿತಿಯಲ್ಲಿ ಕುಟುಂಬದ ಮೇಲೆ ಹೊರೆ ಬೀಳದಂತೆ ಸೂಕ್ತವಾದ ಜೀವ ವಿಮಾ ರಕ್ಷಣೆಯನ್ನ ಕೂಡ ಪಡೆಯಬಹುದು. ನಾಲ್ಕನೆಯದಾಗಿ, ಮನಸ್ಸಿಗೆ ನೆಮ್ಮದಿ. ಭವಿಷ್ಯವನ್ನ ಯಾರು ಕೂಡ ಊಹಿಸಲು ಸಾಧ್ಯ ಇಲ್ಲ. ಆದ್ರೆ ಮುಂಚಿತವಾಗಿ ಹಣಕಾಸಿನ ರಕ್ಷಣೆಯನ್ನ ಯೋಜಿಸಿಕೊಂಡರೆ ಅನಿರೀಕ್ಷಿತ ಪರಿಸ್ಥಿತಿಯಲ್ಲಿ ಕುಟುಂಬಕ್ಕೆ ಸ್ವಲ್ಪವಾದ್ರೂ ಭದ್ರತೆ ಸಿಗುತ್ತೆ. ಇನ್ನು ಯಾರಿಗೆ ವಿಮೆ ಮುಖ್ಯ ಆಗುತ್ತೆ? ವಿಶೇಷವಾಗಿ ಕುಟುಂಬದ ಆದಾಯಕ್ಕೆ ಕೊಡುಗೆ ನೀಡುತ್ತಾ ಇರುವಂತವ್ರು ಯಾರಿದ್ದಾರೆ ಅವರಿಗೆ, ಮಕ್ಕಳು ಅಥವಾ ಅವಲಂಬಿತ ಕುಟುಂಬ ಸದಸ್ಯರನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ, ಮನೆ ಅಥವಾ ಇತರ ದೊಡ್ಡ ಸಾಲಗಳನ್ನ ಹೊಂದಿರುವವರು, ತಮ್ಮ ಕುಟುಂಬದ ಭವಿಷ್ಯಕ್ಕೆ ಆರ್ಥಿಕ ರಕ್ಷಣೆಯನ್ನ ಬಯಸುವವರು ಜೀವ ವಿಮೆಯನ್ನ ಪಡೆಯಬಹುದು. ವಿಮೆ ಎಂದರೆ ಕೇವಲ ಉಳಿತಾಯ ಅಥವಾ ಹೂಡಿಕೆ ಎಂದು ಭಾವಿಸಬಾರದು. ಮೊದಲ ಆದ್ಯತೆ ಅಗತ್ಯವಿರುವಷ್ಟು ಇನ್ಶೂರೆನ್ಸ್ ಪ್ರೊಟೆಕ್ಷನ್ ಅನ್ನ ಪಡೆಯೋದಾಗಿರಬೇಕು. ಹಾಗಾದ್ರೆ ಸ್ನೇಹಿತರೆ, ವಿಮೆ ಎಂದರೆ ಕೇವಲ ನಮ್ಮ ಜೀವನಕ್ಕೆ ಹಣ ಪಡೆಯುವುದಲ್ಲ, ನಮ್ಮ ಮೇಲೆ ಅವಲಂಬಿತವಾಗಿರುವ ಕುಟುಂಬದ ಭವಿಷ್ಯಕ್ಕೆ ಆರ್ಥಿಕ ರಕ್ಷಣೆಯನ್ನ ನೀಡುವ ಮಾರ್ಗ. ನಿಮ್ಮ ಕುಟುಂಬದ ಅಗತ್ಯಗಳು, ಆದಾಯ, ಸಾಲ, ಭವಿಷ್ಯದ ಗುರಿಗಳನ್ನ ಪರಿಗಣಿಸಿ ಸರಿಯಾದ ವಿಮೆಯನ್ನ ಆಯ್ಕೆ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.